ನಾವೆಲ್ಲ ಡೆಕೋರೇಷನಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇಷ್ಟನಾ? ರಿಯಾಕ್ಷನ್ ಇಲ್ವಲ್ಲ. ಅಕ್ಕ ಅಂತೂ ಫುಲ್ ಬಿಸಿ ಗೈಸ್. ಒಂದ್ಸಲಿ ನಂಗೆ ಟ್ವಿಸ್ಟ್ ಕೊಟ್ಬಿಟ್ಟಿದ್ರು ಗೈಸ್. ಬೆಳಗ್ಗೆ 7:30 8 ಗಂಟೆಗೆ ಎದ್ದೊಳ್ತೀನಿ. ಅದಕ್ಕೆ 3 ವರ್ಷದಿಂದ ಆಚೆ ನಿಕ್ಬಿಟ್ಟು ಮಾಡ್ತಾರೆ. ಕವರ್ ಆಟ ಆಡಿದ್ದೇ ಆಯಿತು. ಅಕ್ಕ ಇವ್ನು ನೆಲ ವರ್ಷ ಚಾನ್ಸಿರಲಿ ಕಲರ್ ಬರ್ತಿದ್ದೀನಿ ಅಂದ ಇವಾಗ ಬ್ಲ್ಯಾಕ್ ಆಗ್ತದೆ. ಎಲ್ಲ ನಾವು ಕಿತ್ಕೊಂತು ಇಲ್ವಾ ನಿನ್ನ? ಅಯ್ಯೋ ಒಂದು ಸಾಕ್ಬಿಟ್ಟಾನೆ ಗೈಸ್ ಬೆಳಗ್ಗೆಯಿಂದನು. ಇವನಂತ ಇದ್ಬಿಟ್ರೆ ಇದು ಫಿಕ್ಸ್ ಹಾಕೊಂಡ್ಬಿಡಕ. ಲಿಪ್ಸ್ಟಿಕ್ ಆಗ್ತದೆ ನಮ್ಮ ಅಕ್ಕ ದೇವ್ರಿಗೆ. ಏನೇನೋ ಮಾಡಿ ಮಾಡ್ಬಿಟ್ವಿ ಗಾಯ್ಸ್. ಹೆಂಗೈತೆ ಗೈಸ್? ಅಲ್ಲೋಡ ಅಕ್ಕ, ಅಲ್ಲೋಡಕ್ಕ ನಿನ್ ತಲೆ ಯಾಕೋ ನೀನ್ ಅಂದ್ರೆ ಸ್ವಲ್ಪ ಮೆಕ್ಯಾನಿಕ್ ಇತ್ತು. ದೇವ್ರಿ ಏನ್ ಲುಕ್ಕ ಕಾಣಿಸ್ತೈತಲ್ವಾ? ಏನೋ ಬಾಯ ಹಂಗ್ ತೆಗ್ದಿಕ್ಕ ಅಂತ್ಯಾ. तो चलिए शुरू करते हैं. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೇಸರ 1124. ಗೈಸ್ ನಮ್ಮ ಅಕ್ಕ ಎಲ್ಲ ರಿಟರ್ನ್ ಗಿಫ್ಟಿಗೆ ರೆಡಿ ಮಾಡ್ತಾ ಐತೆ. ಲೇ ಫೋನ್ ಫೋನ್ ಐತಲ್ಲೇ ಗೈಸ್. ನಾವೆಲ್ಲ ಡೆಕೋರೇಷನಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ಗೈಸ್. ಇನ್ನೂ ನಾಳೆ ಇರೋದು ಹಬ್ಬ, ಸಂಜೆ ಮಾಡ್ಬೋದಿತ್ತು. ಬಟ್ ಆದರೂ ಯಾಕೆ ಅಂದರೆ ಎಲ್ಲ ಇದು ಐಟಮ್ಸ್ ಮಾಡ್ತಾರ ಗೈಸ್. ಎ ಸಿ ಹಾಕೈತೆ, ಬಾಟ್ಲಿ ಹಾಕಿಲ್ಲ ಗೈಸ್. ಇವಾಗ ಹೈಪರ್ ಲ್ಯಾಪ್ಸ್ಗೆ ಹಾಕ್ಬಿಟ್ಟು ಡೆಕೋರೇಷನ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಕಮೆಂಟ್ ಮಾಡಿ. ಗೈಸ್ ಈಗ ನಮ್ಮ ಅಣ್ಣ ಕೇಸಿ ಅಣ್ಣ ಬಂದವ್ರೆ ನೋಡಿ ಗೈಸ್. ಮಚಾ ಹೆಂಗೈತೆ ಡೆಕೋರೇಷನ್? ಸೂಪರ್ ಸೂಪರ್. ಇಷ್ಟನಾ? ರಿಯಾಕ್ಷನ್ ಇಲ್ವಲ್ಲ. ರಿಯಾಕ್ಷನ್ ವಿಡಿಯೋ ಅಂತ ಅನ್ಕೊಂಡು ಹಾಕ್ತೀವಿ ಗೈಸ್. ಹೇಗೆ ಬಂದೈತೆ? ಅಕ್ಕ ಹೆಂಗ್ ಬಂದೈತಕ್ಕ?
ಮೇಲೆ ಇವಾಗ ಪರ್ಪಲ್ ಕಲರ್ ಬಂದದಲ್ಲ ಆ ಥರ. ಹಂಗೆ ಇವಾಗ ಲೈಟ್ ಬಿಡೋಣ. ಗೈಸ್ ಲೈಟ್ ಹಾಕೋದು ವಿಡಿಯೋ ಮಾಡಲಿಲ್ಲ, ಇದೊಂದು ಲೈಟ್ ಬಿಟ್ಟಿದ್ದೀವಿ. ಇವಾಗ ಹೆಂಗೆ ಬಂದಿದೆ ಕಮೆಂಟ್ ಮಾಡಿ ಗೈಸ್. ಲೈಟ್ ಹಾಕಿದ್ದೀವಿ. ಇನ್ನೂ ಬ್ಯಾಲೆನ್ಸ್ ಇದೆ. ಬರಾಯ್ತಾ ಎದ್ಬಿಟ್ಟು ನಾನು ಎಷ್ಟು ಮಾಡಿದರೆ ಲೋಟಸ್ ಇಲ್ಲ ಹಾಕಿ ಲೋಟಸ್ ಇಲ್ಲ ಹಾಕಿ ಲೋಟಸ್ ಇನ್ನೂ 2 ತರಬೇಕಂತ ಅನಿಸ್ತದೆ. ಬಿಡು ಬಾ ಎತ್ತ ಫಸ್ಟು ರೈಟ್ ಎತ್ಬಿಡ ಒಂಚೂರು. ಗೈಸ್ ನಮ್ಮ ಭುವನಣ್ಣ ಬಂದವ್ರು ಈಗ ಸೀರೆಗೆ ನೆರಿಗೆ ಅದ ಅದನ್ನೇ ಹೇಳಕ್ಕೆ ಬಂದಿದೆ. ಸೀರೆಗೆ ನೆರಿಗೆ ಹಿಡಿತಾವೆ. ಬೇರೆ ಬೇರೆ ಏನು ಹೇಳ್ತೀನಿ ಗೈಸ್. ನಾನೀಗ ಇದಕ್ಕೆ ವೈಟ್ ಇದು ಹಾಕಬೇಕು. ಏನದು ವೈಟ್ ಅದು ಬಟ್ಟೆ ವೈಟ್ ವೇಲ್ ವೈಟ್ ವೇರ್. ಡೆಕೋರೇಷನ್ ವೇಲ್. ಹಾಂ ಓಕೆ ನಾವು ಇವೆಂಟ್ ಅವರಲ್ಲ ನಾವು. ಅಂತ ಇನ್ನೇ ಈವೆಂಟ್ ಅಲ್ದಿರ ಬರೀ ಡೆಕೋರೇಷನ್ಗಳು ಮಾಡ್ತಿರ್ತೀರಾ? ಅಕ್ಕ ಅಂತೂ ಫುಲ್ ಬಿಸಿ ಗೈಸ್. ಪೂಜೆ ಮನೆ ಎಲ್ಲ ಕ್ಲೀನ್ ಮಾಡ್ತೈತೆ ಗೈಸ್. ಆಚೆ ವರ್ಷ ಒಂದ್ಸಲಿ ನಂಗೆ ಟ್ವಿಸ್ಟ್ ಕೊಟ್ಬಿಟ್ಟಿದ್ರು ಗೈಸ್. ಏನು ಅಂತಂದರೆ ರಾತ್ರಿ ಹಬ್ಬ ಮಾಡಲ್ಲ ಅಂದ್ಕೊಂಡು ಆರಾಮಾಗಿದ್ದರು. ಬೆಳಗ್ಗೆ 7:30-8 ಗಂಟೆಗೆ ಎದ್ದೇಳ್ತೀನಿ. ಆದರೆ ದೇವ್ರ ಮನೆ ಲಕ್ಷ್ಮಿ ಕುಣಿಸ್ಬಿಟ್ಟಾರೆ ಗೈಸ್. ಅದಕ್ಕೆ 3 ವರ್ಷದಿಂದ ಆಚೆ ಇಟ್ಬಿಟ್ಟು ಮಾಡ್ತಿದ್ದೀವಿ ಗೈಸ್. ಮಾಡ್ತಾ ರಾತ್ರಿ 10:30 11:30 ಅದರಲ್ಲಿ 3-4 ಅವರ್ ಆಟ ಆಡಿದ್ದೇ ಆಯಿತು. ಒಂದು 2 ಅವರು ಮೆಟ್ಲು ತೊಳೆದಿದ್ದೀವಿ. ಈ ಥರ ಆಗ್ಬಿಡ್ತಿ ಗೈಸ್. ಬಿಸಾಯ್ತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಿಡಿತಿದೆ. ನಿದ್ಗಣ್ಣಲ್ಲ ಅದಕ್ಕೆ. ಅಕ್ಕ ಇವ್ನು ನೆಲ ವರ್ಷ ಅನ್ಸಿರಲಿ ನೆಲ ಅಕ್ಕ ವರ್ಷ ಮುಂಚೆ ಅದಕ್ಕೆ ಕೆಳಗೆ ಹಾಕೊಂಡ್ರೆ ಇಲ್ಲ ಒಂದು 2 ಪೀಸ್ ಎತ್ಕೊಳ. ನೀನೊಂದು ಕಡೆಗೆ ಇಡ್ಕ, ನಾನೊಂದು ಕಡೆಗೆ ಹಿಂಗೆ ಇಣ್ಕೊಂಡು ಹೋಗ್ತಾ ಇರೋಣ. ಹಾಂ ಒಂದೇ ಸೈಜ್ದು ಹೂನಲ್ಲೇ ಬೋನ ನೆರಿಗೆ ಬರಲ್ಲೇ. ಅವಲ್ಲಿ ನೀಟಾಗಿ ಹಿಡಿದಿರಲ್ಲ ಅಕ್ಕ. ಆಫ್ ಮಾಡಿ ಸಾಕು. ಅಲ್ಲ ಇದು ಅವಲ್ಲಿ ಏನ್ರಾಗ ಹಿಡ್ದಿದ್ರಿ? ಅವಳು ನಾನು ಹಿಂಗೆ ಹಿಡ್ದಿದ್ದೆ ಕಣ. ಹಾಂ ಮತ್ತೆ ಯಾಕೆ ತೆಗ್ದೆ? ಅದು ಅಕ್ಕ ಅದೊಂದು ಮಾತ್ರ ಬಿಚ್ಕೊಂಡಿದ್ರೆ ಆಗಿತ್ತು. ಅಲ್ಲೊಂದು ಬಿಚ್ಚಕ್ಕೋಗಿ ಎಲ್ಲ ಒಂದು ಕಡೆಯಿಂದ ಬಿಚ್ಚಿಬಿಟ್ಟಿದ್ದೀರಿ ಗೈಸ್. ಇದನ್ನ ಮೇಲೆ ಕೆತ್ತಿಲ್ಲ. ಒಂದ್ಸಲಿ ಮೇಲೆ ಕೆತ್ಬಿಟ್ಟು ಆಮೇಲೆ ತಿರ್ಗಿ ವಾಪಸ್ ಇಳಿಸ್ಬಿಟ್ಟೆ. ಆದ್ರೂ ಚೆನ್ನಾಗೈತೆ ಗೈಸ್. ಭುವನಣ್ಣ ಯಾಕೆ ಬೆಳ್ಳ ಕಾಣಿಸ್ತಾನೆ. ಕಲರ್ ಬರ್ತಿದ್ದೀನಿ. ಬ್ಲ್ಯಾಕ್ ಆಗ್ತಿದ್ದೀನಿ. ಕಲರ್ ಬತ್ತಿದ್ದೀನಿ ಅಂದೆ ಇವಾಗ ಬ್ಲ್ಯಾಕ್ ಆಗ್ತದೆ. ಚಿಕ್ಕಬಿಟ್ಟು ಕಲರ್ ಬರ್ತಿದ್ದೀನಿ. ನಡುವೆ ಬಿಸಿಲೇ ಕೆಲಸ ಜಾಸ್ತಿ. ಬೆಳಗ್ಗೆ 5 ಗಂಟೆಗೆ ಎದ್ದೋದ್ರೆ ಗೈಸ್ ಈ ಒಂಥರ ನಂಗೆ ಕೆಲಸ ಮಾಡಿಬಿಟ್ರೆ 3 ದಿವ್ಸಕ್ಕೆ ಮನೆಗೆ ಅಂತೀನಿ. 2 ದಿವಸ ಮೂಟೆಗ್ಲೆತ್ತಾಕಿ 1 ದಿವಸ ಫುಲ್ಲು ಮೂಟೆಗ್ಲೆತ್ತಾಕಿದ್ಕೇನೆ ಬೆನ್ನು ಎಲ್ಲ ನೋವು ಕಿತ್ಕೊಂತು. ಇಲ್ವಾ ನಿನ್ನ ಗೈಸ್? ಅಯ್ಯೋ ಅಂತ ಸಾಕ್ಬಿಟ್ಟಾನೆ ಗೈಸ್ ಬೆಳಗ್ಗೆಯಿಂದನು. ನಿಜವಾಗ್ಲೂ ಅಯ್ಯೋ ಅನ್ಸ್ಬಿಟ್ಟಾನೆ ಗೈಸ್. ಇವನಂತವ್ನು ಇದ್ಬಿಟ್ರೆ ಇದನ್ನ ನಂಬ್ಕೊಂಬಿಟ್ರೆ ಅಷ್ಟೇ. ಇಕ್ಕಲ್ಲ ಇಡ್ಸ್ಬಿಡ್ತು. ಕಾ ಮ್ಯಾಲಕ್ಕೆ ಬರಲ್ಲ ಕೈಗಳೆಲ್ಲ ಮ್ಯಾಲ್ಕೋತವೆ. ಕೈಯೆಲ್ಲ ಮ್ಯಾಲ್ಕೋತವೆ. ಹಿಂಗೆ ಇಕ್ಕೊಂಡ್ಬಿಡ. ಹಂಗೆ ತಟ್ಟೆ ಎಕರೆ ಆಯ್ತು. ಇಲ್ಲ ಗ್ರಿಪ್ಪಾಗಿ ಹಿಂಗೆ ಕುತ್ಕೊಬೇಕು. ಕಾ ಪಾಲಿಫಿಕ್ಸ್ ಹಾಕೊಂಡ್ಬಿಡಕ. ಫೇಕಿಗೆ ಹಾಕೊಂಡ್ಸನ ಅಷ್ಟೇ ತಾನೆ ಹಾಕತ್ತಡೆ ಬೇಡ ಮಾಡ್ಬೇಕು.
ಇನ್ನೊಂದು ಇದು ಬೇರೆದು ಎತ್ಕೊ ಈ ಥರದ್ದು ಐತಿ ಇನ್ನೊಂದು ಇದು ಇನ್ನೊಂಚೂರು ದೊಡ್ಡದು ಎತ್ಕ ಅಲ್ಲಿಲ್ವಾ ಮೇಲ್ಗಡೆ ಗೈಸ್ ಈ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ನಂಗೆ ಆಗಲ್ಲ ಆಮೇಲೆ ನಂಗೆ ಮಕ್ಕಾಕಿ ತೊಗೊಂಡು ಹೊಡಿತಾರೆ ಸ್ಟ್ಯಾಂಡ್ ಇಕ್ಬಿಟ್ಟು ಟೈಪರ್ ಲಾಪ್ಸ್ಗೆ ಹಾಕ್ತೀನಿ ಅಣ್ಣ ನೆರಗೇಡಿ ಅದು ಬರಬೇಕು ಅದು ಬರಬೇಕು ಹಾಂ ಬಂದೆ ಗೈಸ್ ಈಗ ರೆಡಿ ಆಗ್ತಾಯಿತ್ತು ಇದು ಸ್ವಲ್ಪ ಕುಡಿ. ನಮ್ಮ ಅಣ್ಣ ಕೀರ್ತಿ ಅಣ್ಣ ಈಗ ಬಂದವನೆ ನಮ್ಮಿದ್ದೆ ಎಳಿತೈತೆ ಗೈಸ್ ಹೂವು ಬೆಳಗ್ಗೆ ಅಷ್ಟೊತ್ತಿಗೆ ಸಾತೋತದೆ ಅಣ್ಣಂಗೆ ಹೇಳ್ದೆ ಗೈಸ್ ಇವ್ನು ಮಾಡ್ತೀನಿ ಅಂತ ನೋಟ್ ಮಾಡಲೇ ಇಲ್ಲ ಅವರು ಗೈಸ್ ಲಿಪ್ಸ್ಟಿಕ್ ಹಾಕ್ತೈತೆ ನಮ್ಮ ಅಕ್ಕ ದೇವರಿಗೆ ಅದ್ರಲ್ಲಿ ಒಂದು ಕಣ್ಣು ಎಗುರ್ಸ್ಬಿಟ್ಟೈತಿ ಎರಡು ಕಣ್ಣು ಐತೆ ಅದು ಕ್ಲೀನಾಗಿ ಕಾಣ್ತಿಲ್ಲ ಇವಾಗ ಕಾಣ್ತೈತಾ ಅದೆಲ್ಲ ಆಡ್ತೈತೆ ಕಣ್ಣು ಹೊಡಿತೈತೆ ಕಣ್ಣು ಚೇಂಜ್ ಮಾಡ್ತೀನಿ ಆ ಲಿಪ್ಸ್ಟಿಕ್ ಅಕ್ಕ ಹೊಲ್ಟಾಗಿ ತಗೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಣ್ಣ ಬೊಕ್ಕೆ ಹೊಡೆದ್ಬಿಟ್ಟ ನಾವು ನೋಡ್ರಿ ಫೋನ್ ಹಿಡ್ಕೊಂಡು ಕೂತು ಅಂತೂ ಇಂತೂ ಏನೇನೋ ಮಾಡಿ ಮಾಡ್ಬಿಟ್ವಿ ಗಾಯ್ಸ್ ಹೇಗೆ ಬಂದಿದೆ ಔಟ್ಪುಟ್ ದೇವ್ರ ಮುಖ ಕಾಣಿಸ್ತಿಲ್ಲ ದೃಷ್ಟಿ ನೋಡ್ರಿ ಗೈಸ್ ಹೆಂಗೈತೆ ಗೈಸ್ ಅಲ್ಲೋಡ ಅಕ್ಕ ತಲೆ ಕರೆಕ್ಟ್ ಆಗೈತೆ ಹೂವು ಹಾಕ್ಬೇಕಾದ್ರೆ ಯಾವನ್ನ ಅಲ್ಲಾಡ್ಸಿದ್ರು ಎಲ್ಲೆಲ್ಲ ಕಡ್ಡಿ ಪಟ್ಟಿ ಎಲ್ಲ ಸಿಕ್ಸಿದೀನಿ ಅಲ್ಲೋಡಕ್ಕೋ ನಿನ್ನ ತಲೆ ಯಾಕೋ ನೀನು ಹಾಕೋ ಒಂಚೂರು ಕ್ಯಾಮ್ರಾಗ ಬಿಡಾಕೋ ಹಿಂಗೆ ಸಾಕಾಯ್ತದ ಗೈಸ್ ಹೆಂಗೆ ಬಂದೈತೆ ಕಮೆಂಟ್ ಮಾಡಿ ಬಾಳೆಕಂದು ಹಾಕ ಮುಂದೆ ಚಿಕ್ಕದ್ಲೈ ಇರಲ್ಲೇ ಫ್ರೂಟ್ಸ್ ಎಲ್ಲ ಎಕ್ಕೋದ್ಮೇಲೆ ಹಾಕೋಣ ಇವಾಗ ಇಕ್ಬಿಡು ನನ್ನ ಕೆಲಸ ಮುಗಿದ್ರೆ ಅಕ್ಕ ಡಿಸ್ಟರ್ಬ್ ಇದ್ದಿಲ್ಲ ಮಾಡ್ಕೊಂಡು ಹೋಗ್ತದೆ ಕೆಲಸ ಅವಾಗ ನಂದಿದ್ರೆ ಅಕ್ಕ ಹೆಂಗೈತಕ್ಕ ಹ್ಞೂ 3 hours later. A few moments later. ಗೈಸ್ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ಏನು ಅಂದರೆ ಅಲ್ಲೇ 10 ಗಂಟೆ ಆಗೋಗ್ಬಿಟ್ಟದೆ 2 ಗಂಟೆ ಮಲ್ಕೊಂಡಿದ್ದು 3 ಗಂಟೆಗೆ ಮಲ್ಕೊಂಡಿದ್ದು 10:30 ಎದ್ದಿದ್ದೀನಿ ಗೈಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀರಾ ಕಮೆಂಟ್ ಮಾಡಿ ನಾವು ನಮ್ಮ ಮನೇಲಿ ಈ ರೀತಿ ಮಾಡಿದ್ದೀವಿ ತೋರಿಸಿ ಹಿಂಗಿದೆ ಡೆಕೋರೇಷನ್ಸ್ದು ಕ್ರೆಡಿಟ್ ಗೋಸ್ ಟು ಮನೋಜ್ ಗೌಡ ಆ್ಯಂಡ್ ವಿಕಾಸ್ ಬಿಹಾರಿ ಅಲ್ಲ ನೈಟಿಂದ ಏನಿಲ್ಲ ಅಂತಂದ್ರೆ 6-7 ಸಲ ಬಿಚ್ಚಿ ತೆಗ್ದು ಕುಣಿಸಿರೋದು 6-7 ಸಲ ಅಷ್ಟೊಂದು ಆಗಿಲ್ಲ ಅಂದರೆ ಸ್ವಲ್ಪ ಮೆಕ್ಯಾನಿಕ್ ಇತ್ತಷ್ಟೇ ಕೈ ಕಾಲುಗಳ್ದು ಗೈಸ್ ದೇವ್ರು ಏನು ಲುಕ್ಕ ಕಾಣಿಸ್ತೈತಲ್ವಾ ಗೈಸ್ ಈವ್ನಿಂಗ್ ಲುಕ್ ನೋಡಿ
ಇದೆ. ಗೈಸ್ ಕಿಸ್ರು ನೀರು ಮಾಡ್ತಾ ಇತ್ತು ಅಕ್ಕ. ಕಿಸ್ರು ನೀರು ಏನು ನೀರು? ನೀವೇ ನನ್ನದು ನಾವು ಕಿಸ್ರು ನೀರು ಅಂತೀವಿ. ಅದ್ರಕ್ಕೆ ಹೆಚ್ಕಾಕ ಏನ್ಕ ಬೆಂಕಿ ಪಟ್ಟಣ ಎಲ್ಲ ಮಾಡ್ಕೊಂಡಿದ್ಯಾ? ಪಟಾಕಿ ಹೊಡಿತಿದ್ನಪ್ಪ. ಎಲ್ಲಿ? ಅಯ್ಯೋ ಪಟಾಕಿ ಹತ್ತೋಡಿದ್ ನೋಡಿ ಗ್ಯಾಪ್ ಪಟಾಕಿ ಇಕ್ತಿದ್ದೆ. ಇಲ್ಲ ಗೈಸ್ ನಾಳೆ ಬೆಳಗ್ಗೆ ಅಕ್ಕ ಇಳ್ಸೋಣ ಅಂತ ಇತ್ತು, ನಂಗೆ ಇಷ್ಟ ಇಲ್ಲ. ಅದಕ್ಕೆ ಗಣೇಶ ತಗೋದಾಗ ಕುಣ್ಸೋಣ ಅಂತ ಹೇಳ್ತಾವನೆ. ಅಯ್ಯೋ ಏನೋ ಬಾಯಿ ಹಂಗೆ ತೆಗ್ದಿಕ್ಕ ಅಂತ್ಯಾ. Tomorrow. ಎಲ್ಲ ಬಿಚ್ಚಿ ಇಟ್ಟಿ ಆಗೈತೆ ಅಷ್ಟೇ ಆಗೋಯ್ತು ಹಬ್ಬ. ಅಷ್ಟೇ ಹಬ್ಬ ಗೈಸ್. ನೆಕ್ಸ್ಟ್ ಗಣೇಶ ಹಬ್ಬ. ಗಣೇಶನ ಕುಂದಿರ್ತಾರಲ್ಲ ಅಲ್ಲಿ ತಳಗ ನೋಡಿ ಹೋದ ವರ್ಷ ಬಂದಿದ್ದೆ. ಈ ಸಲ ಅಷ್ಟೊಂದೇನು ಮಾಡಲ್ಲ, ಸಿಂಪಲ್. ಓಯ್ ಕಾಲು ಹೋದ್ರಾಯ್ತು ಗೈಸ್. ಇವಕ್ಕ ನೋಡ್ರಿ ತಲ್ಕೆರ್ಲಿ ಇವಕ್ಕ ಎಲ್ಲ ಕ್ಲೀನ್ ಮಾಡಿ ತಿಕ್ತೈತೆ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್.